ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲ ಮಸ್ತ್ ಅದ್ರಿ ಅನ್ಕೋತೀನಿ ರೀ. ಸೈರಾಶ್ರೀ ವ್ಲಾಗ್ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಜಳಕಾಗೈತ್ರಿ ಗೈಸ್, ನಾಷ್ಟ ಆಗಿಲ್ರಿ. ಟೈಮ್ 12 ಆಗೈತಿ. ಬರೀ ಒಣ ಕೆಲಸ ಅದು ರೀ. ಮ್ಯಾಲಿನೂ ಬೇಳೆ ಇಕ್ಕೈತಿ, ಮ್ಯಾಲಿಂದ ಇದು ತೆಗ್ಯಾಕತ್ತಿ. ಏನಂತ ಚಾಪತ್ತಿ ಈಗ ಒಂದೊಂದು ತ್ರಾಸ. ಆ್ಯಸ್ ಯೂಶ್ವಲ್ ದೋಸೆ ಹಾಕೊಳ್ಳೋಣ್ರಿ. ಮನೆ ಬೀಗರು ಅಂದಾರೆ ಸುಚಿ ಇಲ್ಲಿ ಚಾಯ್ ಇರ್ತಾಳೆ. ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿರುತ್ತೆ ದೂರ ನಿಂತಾಳೆ ಅಷ್ಟೇ, ಮತ್ತೇನಿಲ್ಲ. ನಾ ಇನ್ನೊಂದೇನೋ ಇದು ಮಾಡೀನಂದ್ರೆ ತುರ್ಬಾ ಹಾಕೊಳಕತ್ತನ ತ್ರಾಸಾಗತ್ತಿಲ್ಲ. ತುರ್ಬಾ ಜೋಡಿದು ಕ್ಲಿಪ್ ಹಾಕೊಳಕತ್ತೀನಿ. ಅದಕ್ಕೆ ಅಲ್ಲಿ ಸೈಡ್ ಎಲ್ಲ ಕೂಲ್ ಹಿಂಗೆ ನೇತಿ ಬ್ಯಾನಾಗತ್ತೈತದೆ. ಒಂದು ಕ್ಲಿಪ್ಪರ ಬಿಡಬೇಕು, ಇಲ್ಲ ತುರ್ಬಾ ಹಾಕ್ಕೊಳ್ಳೋದ್ರೆ ಬಿಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೀನ್ರಿ ಗೈಸ್. ಹೇಳಿ ನೀವು ನಾ ಮುಂಜಾನೆ ಚಟ್ನಿ ಮಾಡೋಕೆ ಮುಂದೆ ಮಾಡ್ತೀನಿ, ನೀವು ಬೇಡ ಅದು ಐತಿ ಅಂತಂದ್ರು. ನಿನ್ನೆ ಖಾರ ಕುಡ್ಸಕ್ಕೆ ಹೋಗಿದ್ದಾರೆ ಅವರ ನಮ್ಮ ಹತ್ತಿರ. ಕುಡ್ಸಕ್ಕೆ ಹೋಗೋಣ, ಅಲ್ಲಿ ಏನೋ ಯಾವುದೋ ಹೋಟೆಲ್ದವ್ರ ಚಟ್ನಿ ಮಾಡಕ್ಕೆ ಉಪ್ಪು ಇದು ಇಲ್ಲಾರ್ದ ಬರೀ ಗ್ರೈಂಡ್ ಮಾಡಿಸ್ಕೊಂಡು ಹೋಗಾಕತ್ತೆ ಬಂದಿದ್ರತ್ರಿ. ಅದಕ್ಕೆ ಅವ್ರು ಏನು ಮಾಡ್ಯಾರ, ಹೆಂಗೆ ಮಾಡಿರ್ತಾರೆ ಅವ್ರು, ಏನು ಹೆಂಗೆ ಮಾಡಿರ್ತಾರೆ ಅಂತೇಳಿ ಅವ್ರು ಸ್ವಲ್ಪ ಇಸ್ಕೊಂಬಂದಾರ. ಮುಂಜಾನೆ ನಾ ಚಟ್ನಿ ಮಾಡಾಕತ್ತೀನಿ. ಸೈರಾಗಕ್ಕೆ ಎಷ್ಟು ಸ್ಪೈಸಿ ತಿನ್ನಂಗಿಲ್ಲ, ಅವ್ರ ಮುತ್ತೆಗೂ ಸ್ಪೈಸಿ ತಿನ್ನಂಗಿಲ್ಲ ಅಂತೇಳಿ ಇಬ್ಬರಿಗೆ ಬೇರೆ ಬೇರೆ ಮಾಡಿಕೊಟ್ಟಿನಿ. ಎಲ್ಲರೂ ಅದ್ರಾಗ ತುಸು ಹೆಂಗೆ ನೆಕ್ಕೊಂಡು ಹೇಳ್ತಾರೆ. ಅದು ಹೆಂಗೈತಿ ಅದು ಹಂಗೆ ತೋರಿಸ್ರಿ. ಬರೀ ಶೇಂಗಾ ಸ್ಮೆಲ್ ಬರತೈತಿ. ಕೆಂಪು ಮೆಣಸಿನ್ಕಾಯಿ ಮತ್ತೊಂದೇನೋ ವಾಸನೆ ಬರೋದಿಲ್ಲ. ಯಾವ ವಸ್ತು ಎಲ್ಲಿ ತಿನ್ಬೇಕು ಅಲ್ಲಿ ತಿಂದ್ರೆ ಅದ್ರದ್ದು ಸ್ವಾದ. ನಮ್ಮ ಮನ್ಯಾಗ ಏನು ಮಾಡಿರ್ತೀವೋ ಅದನ್ನ ತಿನ್ನಬೇಕು. ಹೋಟೆಲ್ದಾಗ ಏನು ಮಾಡಿರ್ತಾರೆ ಅದ್ರ ಜೋಡಿ ಅದನ್ನೇ ತಿನ್ನಬೇಕು. ಯಾಕಂದ್ರೆ ಅವ್ರು ದೋಸೆ ಹಿಟ್ಟಿನಾಗ ಏನಾರ ಒಂದು ಕೆಮಿಕಲ್ ಹಾಕಿರ್ತಾರೆ, ಅದಕ್ಕೆ ಅವ್ರು ಟೇಸ್ಟ್ ಬರಲಿ ಅಂತ ಹೇಳಿ ಅದ್ರ ಜೋಡಿ ಅದು ಹೊಂದಾಣಿಕೆ ಆಗ್ತೈತಿ. ನಮ್ಮ ಮನೆಯಲ್ಲೆಲ್ಲ ನ್ಯಾಚುರಲ್ ಆಗಿ ಮಾಡಿರ್ತೀವಿ, ಹಾಗಾಗಿ ಅದ್ರ ಜೋಡಿ ನಾವು ಅದನ್ನು ಹೊಂದಂಗಿಲ್ಲ. ಇನ್ನೊಂದು ಕಪ್ ಕುಡಿತಾರತ್ತ ಕೇಳ್ಬಿಡು. ಈಗ ಕುಡಿಲಿಕ್ಕೆ ಇನ್ನೊಂದು ತಾಮಂತ ಇನ್ನೊಂದು ಕಪ್ ತಾಪಟ್ಟನ್. ಟ್ರೇ ಅಲ್ಲಿ ಹಿಂದಿಟ್ರಿ ಅದನ್ನ ಹೊಡಿತೈತೆ. ಇಲ್ಲಿ ಮೆಣಸಿನ್ಕಾಯಿ ಶಿನಿಕಾಯಿ. ಸ್ವಾಗತ. ಅದ್ರ ಚಹಾ ಕುಡಿತೇವೆ. ಕೊಡ್ತಾಳಲ್ಲ ಮಮ್ಮಿ, ಹೇಳಲ್ಲಿ ಕೊಡ್ತಾಳ ಮಮ್ಮಿ ನಿನಗೆ. ನಾನಂದ್ರೆ ಹೆಂಗ ಏನಾಗತ್ತೈತಂದ್ರ ಶ್ರೀನು ಮನ್ಯಾಗ ಒಬ್ಬಾಕಿ ಹೆಂಗ್ ಬಿಡತ್ತಾಳ, ಹಂಗಾಗಿ ಕಿರಿಕಿರಿ ಭಾಳ ಮಾಡಾಕತ್ತಾಳ. ಭಾಳ ಜೀವ ತಿನ್ನಾಕತ್ತಾಳ. ಅದ್ರಾಗ ಸ್ವಿಚ್ ಒಬ್ಬಾಕಿ ಅದಾಳ ಅಂತೇಳಿ ಬರಬರಾಗೈತಿ. ಒಂದು ಸ್ವಲ್ಪ ಹಾಕಿದ್ರೆ ಜೀವ ತಿಂತಾಳ, ಒಂದು ಸ್ವಲ್ಪ ಸೌಡರ ಸಿಕ್ಕೈತಿ. ಸ್ವಿಚ್ ಇದಿತ್ತಿಲ್ಲ ಅಂತಂದ್ರೆ ನಾ ಇಟ್ಟೊತ್ತಿಗೆ ಎಲ್ಲರ ಹೋಗಿ ಹಾಕೊಂಡ್ಬಿಡ್ತಿದ್ನಿ. ಅಷ್ಟಕ್ಕೆಷ್ಟು ಟಾರ್ಚರ್ ಕೊಡ್ತೀವಿ. ನನಗೆ ಚಹಾ ಕೊಟ್ಬಿಡ್ತೀನಿ. ಗಪ್ಪಿ ಹಾಲಿಲ್ಲ नहीं दूध नहीं है तब भी बोलू मैं लेक आक रख कर याव ಹೇಳಿ 1.5 ತಾಸು ಮೇಲೆ ಆತ. ಮತ್ತೀಗ ನಾ ಅದಕ್ಕೆ ಹಾಲು ಇದು ಅಂದ್ರೆ ಎಕ್ಸ್ಟ್ರಾ ತಂದು ಇಡುದು. ಬಾ ಅವ್ರಿಗೆ ಅದು ತಿರುಗಾಡ್ತಾನ, ಅವ್ರು ಬಂದೇ ಬರ್ತಿರ್ತಾರೆ 2 ಸರ್ತಿ ಹೇಳ್ತಾರೆ. ಮುಂಜಾನೆ ಕೂತಿರ್ತೀವಿ ಪಟ್ಟನೆ ತಂದು ಇಟ್ಬಿಡೋದು. ಹೌದಿಲ್ರಿ ಗೈಸ್? ಅವಾಗ ಹೇಳಿನಕ್ಕಿಗೆ ಮನೆ ಮಂದಿ ಬರ್ತಿರ್ತಾರ, ಹಾಲು ಎಕ್ಸ್ಟ್ರಾ ಪ್ಯಾಕೆಟ್ ತಂದಿಡು ಅಂತ ಹೇಳಿ ಇಟ್ಟಿರ್ತೀನಿ. ಆದ್ರೆ ಆಕಿ ನನ್ನ ಮಾತು ಕೇಳಂಗಿಲ್ಲ, ಅತ್ತಿ ಮಾತು ಕೇಳ್ತಾಳ. ಹಂಗಾಗಿ ಓಡ್ ಹೊಂಟಾಳ. ಇಷ್ಟೇ ರೀ ಗೈಸ್. ಏನ್ರಿ ಗೈಸ್, ನೀರಿನ ಬಾಟಲ್ ತೋರಿಸ್ತೀರಿ? ನೋಡ್ರಿ ಗೈಸ್, ನೀರಿನ ಬಾಟಲ್. ಸೂಪರ್ ಐತ್ರಿ. ಆಯ್ತ್ರಿ. ದೋಸೆ ತಿನ್ನೋಣ್ರಿ. ನಾವು ದೋಸೆ ತಿಂತೀವ್ರಿ ಗೈಸ್.
ಬ್ಯಾಳೆ ಹಾಕಿನಿ. ಬ್ಯಾಳೆದು ಐತಿ, ಆದ್ರೆ ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಇರಲಿ ಅಂಥೇಳಿ ಇವತ್ತು ಏನು ಮಾಡೀನಿ ಅಂತಂದ್ರೆ ಬರೀ ಅವ್ರದ ಕೆಲಸ, ಹುಡುಗರ್ದು ಕಿರಿಕಿರಿ, ಬರೀ ಅವ್ರದ್ದಾಗತೈತಿ. ನನಗೆ ಅಂಥೇಳಿ ಟೈಮ್ ಸಿಗಲ್ಲ ಐತಿ. ಅದಕ್ಕೆ ನಾ ಏನು ಮಾಡೀನಿ ಅಂದ್ರೆ ಇವತ್ತು ಏನಾಗ್ತೈತಿ ಆಗಲಿ, ಇವತ್ತು ಎಷ್ಟು ಮಂದಿ ಬಂದರೂ ಪರವಾಗಿಲ್ಲ, ನನ್ನ ಸಂಬಂಧ ಒಂದು ಸ್ವಲ್ಪ ಟೈಮ್ ತಕ್ಕೋಬೇಕಂತ ಹೇಳಿ ಏನು ವಿಚಾರ ಮಾಡಿನಂದ್ರೆ ಸ್ಕಿನ್ ಕೇರ್ ಸ್ಕ್ರಬ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಆ್ಯಸ್ ಯೂಶುವಲ್ ಎಲ್ಲರ ಮನೆಯಲ್ಲಿ ನಡೀತಿರ್ತೈತಿ. ಏನು ನಡೀತೈತಿ ಅಂತಂದ್ರೆ ಕಡ್ಲೆ ಹಿಟ್ಟು ಒಂದು ಸ್ವಲ್ಪ ಅದ್ರಾಗ ಏನಾರ ಇಂಗ್ರೀಡಿಯೆಂಟ್ಸ್ ಹಾಕಿ ಪ್ಯಾಕ್ ಮಾಡ್ಕೊಂಡು ಹಚ್ಕೋತೀನಿ. ಯಾಕಂದ್ರೆ ಯಾವಾಗಲೂ ಹೇಳು ಹಂಗೆ ಪಿಂಪಲ್ಸ್ ಕಾಣಕ್ಕೆ ಹತ್ಯಾವು. ಐ ಡೋಂಟ್ ಲೈಕ್ ಪಿಂಪಲ್ಸ್. ಸೊ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ರೂಟೀನ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಇವತ್ತು ಯಾಕೆ ಹಿಂಗೆ ಕಾಣಕತ್ತೀನಿ ಅಂತ ಹೇಳ್ತೀನಿ. ಆಯಿಲ್ ಹಚ್ಕೊಂಡಿನಿ, ತೊಳ್ಕೊಂಡಿಲ್ಲ. ಯಾಕಂದ್ರೆ ಯಾವಾಗೂ ತೊಳ್ಕೊಳ್ಳೋದು ಮಾಡಕತ್ತೀನಿ. ಈ ಸರ್ತಿ ಹಚ್ಕೊಂಡ್ಮೇಲೆ ಏನು ವಿಚಾರ ಮಾಡೀನಿ ಅಂದ್ರೆ ಮಿನಿಮಮ್ 2 days ಆದರೂ ಇಟ್ಕೋಬೇಕು ಅಂತ ಹೇಳಿ. ಯಾಕಂದರೆ ನಾ ಯಾವಾಗಲೂ ನೈಟ್ ಎಣ್ಣೆ ಹಚ್ಕೋತೀನಿ, ಬೆಳಿಗ್ಗೆ ಅದು ಎಷ್ಟೊತ್ತಿಗೆ ರಾತ್ರಿ ಮಧ್ಯಾಹ್ನ 12 ಆಗಲಿ 1 ಆಗಲಿ ಸಂಜೆ 5 ಆಗಲಿ ಮರುದಿನ ತೊಳ್ಕೊಂಡ್ಬಿಡ್ತೀನಿ. ಯಾಕೆ ತೊಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಸ್ಕಾಲ್ಪ್ ಮೇಲೆ ಅದು ಎಣ್ಣೆ ಕುಂದ್ರನ ನಾವು ಚಂತನ ಹುಡುಗರು ಮಾಡ್ತಾವೆ ಬೆವರಾಡ್ಸಿ ಈಚಿಂಗ್ ಆಗ್ತಿರ್ತೈತಿ. ಮತ್ತು ಡ್ಯಾಂಡ್ರಫ್ ಆಗಕತ್ತು ಅಂತಂದ್ರೆ ಮತ್ತು ಕೂಲ್ ಉದುರ್ತಾವೆ. ಅದ್ರ ಸಂಬಂಧತೆ ನಾ ಜಾಸ್ತಿ ಆಯಿಲ್ ಇಡುವುದಿಲ್ಲರಿ ಗಾಯ್ಸ್. ದ್ಯಾಟ್ಸ್ ಇಟ್. ಇನ್ನು ನಾವು ಒಗಿಬೇಕು, ಇನ್ನು ನಾವು ಇದನ್ನು ಬರ್ಸಿನ ಕಟ್ಟಿ ತೊಳಿಬೇಕು, ಇನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಅರ್ಬಿ ಮ್ಯಾಲೆ ಒಯ್ದು ಹೊಲಿಬೇಕು. ಆಮೇಲೆ ನಾವು ಸ್ಕಿನ್ ಕೇರ್ ರೂಟೀನ್ ಮಾಡಬೇಕು. ಪಟ 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 ಮಾಡೋಣ್ರಿ ಗೈಸ್. ಗೊತ್ತಿಲ್ಲ ನನಗೆ ಅದು. ನೀವು ಬಂದು ಹೋದಾಗಿಂದ ಅದನ್ನು ಕೊಟ್ಟೇ ಇಲ್ಲ ಬಿಲ್ಲ. ನೀವು ಬಂದ ಹೋದಾಗಿಂದ ಕೊಟ್ಟೇ ಇಲ್ಲ ತಾಯಿ बहुत चालाक है ब्रो, बहुत चालाक है. ಚಾ ಕೊಟ್ಟಿದ್ದೀನಿ. ಅದಾಗ ಒಬ್ಬರ ಶುಗರ್ ಪೇಷಂಟ್ ಅವರು ಬಂದಿದ್ದಾರೆ. ಸೊ ಅದಕ್ಕೆ ವಿದೌಟ್ ಶುಗರ್ ಆ್ಯಂಡ್ ಸ್ವಲ್ಪನೇ ಹಾಕಿ ಚಾ ಇಡಬೇಕು. ಚಾಯ್ ನಾ ನೆಕ್ಸ್ಟ್ ಮಂತ್ ಏನೋ ಮಾಡೀನಿ, ಹೇಳಂಗಿಲ್ಲ. ಈವನ್ ಸ್ವಲ್ಪ ಕೆಲಸ ಆದಮೇಲೆ ಐ ಕ್ಯಾನ್ ಟೆಲ್ ಯು ನಾ ಸ್ವಲ್ಪ ನೋಡ್ರಿ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಅನ್ಸತೈತಿ. ಸೊರ್ಗಿನೋ ದಪ್ಪಾಗಿನೋ ಗೊತ್ತು. ನಮ್ಮ ಫ್ರೆಂಡ್ ಹೇಳ್ಯಾರ ದಪ್ಪಾಗಿ ಏನಾಕತ್ತಾರೆ. ನಾ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ದಪ್ಪಾಗಿಲ್ಲ ಬ್ರೋ, ನಾ ದಪ್ಪಾಗಿಲ್ಲ. ನಂಬರ್ಸ್ ಹೇಳಬೇಕಾದ್ರೆ ನಂಬರ್ಸ್ ಅಲ್ಲೇ ಅದಾವೆ. ಕುರು ಆಗಿತ್ರಿ ಗೈಸ್ ದೋಸೆ. Now you know about my dosa. Too much crispy no. Sorry. ಸ್ವಲ್ಪ ಇಂಗ್ಲಿಷ್ ಆ ಕಡೆ ಈ ಕಡೆ. ಸೊ ಡೋಂಟ್. ನಾನು ನಿಮಗೆ ತೋರಿಸ್ತೀನಿ ನನ್ನ ದೋಸೆಯ ಝಲಕ್. ಇನ್ನೊಂದು ಏನಾಗೈತೆ ಅಂದ್ರೆ ನಾ ಯೂಟ್ಯೂಬ್ ಚಾಲು ಮಾಡಿದ್ದು ಒಂಥರ ಚಲೋನೇ ಐತಿ. ಈವನ್ ಟೈಮ್ ಹೋಗೋದು ಗೊತ್ತಾಗಿಲ್ಲ. ಯಾಕಂದರೆ ಮುಂಜಾನೆ ಸಂಜೆ ತನಕ ವ್ಲಾಗ್ ಏನು ಮಾಡ್ತಿರ್ತೀವಿ ಏನಿಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ರಾತ್ರಿ ಮರುದಿನಾನು ನಂಗೆ ಯಾವಾಗ ಟೈಮ್ ಸಿಗ್ತಿರ್ತೈತೆ ಅವಾಗೆಲ್ಲನೂ ಎಡಿಟ್ ಮಾಡ್ಕೋದು ಕೂತಿರ್ತೀನಿ. ಹಾಗಾಗಿ ನಾ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡೋಕೆ ನನಗೆ ಟೈಮೇ ಸಿಗಂಗಿಲ್ಲ. ಗುಡ್ ಒಂದು ಕೆಲಸ ಚಾಲು ಮಾಡಿದೆ ಅಂದರೆ ಇದನ್ನ ಯೂಟ್ಯೂಬ ಮತ್ತು ಇನ್ಸ್ಟಾಗ್ರಾಮ್ ಚಾಲು ಮಾಡಿ ಚಲೋ ಕೆಲಸ ಮಾಡಿ ಅನ್ನಿಸ್ತೈತಿ ನನಗೆ. ದ್ಯಾಟ್ಸ್ ಆಲ್. ಸೊ ಯು ಪೀಪಲ್ ಆರ್ ಸೀಯಿಂಗ್ ಮೈ ದೋಸೆ. ಹೌ ಇಸ್ ಇಟ್? ಇಟ್ಸ್ ಟೂ ಗುಡ್. Now I am putting this side
people are comes, so I am putting their ಏನಂತಾರ ಅವ್ರಿಗೆ ಚಾ ಕೊಟ್ಟು ಬರ್ರಿ ಸರ್ ಅವ್ರ ಪಪ್ಪ ಅಂತಾರ ಹಂಗೂ ಮಾತಾಡ್ತಿ ಹಿಂಗೆ ಮಾತಾಡ್ತಿ ಸ್ವಲ್ಪದಾಗ ಇಂಗ್ಲೀಷ್ ಹೋಗ್ತೈತಿ ನಿಂದ ಅಂಥೇಳಿ ನನಗೆ ಇಂಗ್ಲೀಷ್ ಡಿಕ್ಷ್ನರಿ ಅದು ಕಲ್ಯಾಕ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಅದನ್ನು ಬುಕ್ಕ ತಂದು ಕೊಟ್ಟು ಒಂದು 1.5 ವರ್ಷ ಆತ್ರಿ ಅದನ್ನು ಓದು ಅಂಥೇಳಿ ತಂದು ಕೊಟ್ಟರೆ ಒಂದು ಇಷ್ಟು ಬುಕ್ ಇದ್ರಿ ಅದು. ಆದರೆ I have no time to read the book. ಆದ್ರೂ ಒಂದು ಮಾತೇನು ಹೇಳ್ತೀನಿ ಅಂದ್ರೆ ನನ್ನ ಮುಂದೆ ಎಂಥ ಸಾಲಿ ಕಲ್ತವ್ರು ಬಂದಿದ್ರು ಅವ್ರನ್ನೆಲ್ಲ ಪೇಲ್ ಒಟ್ಟ ನನ್ನ ಮೇಲೆ ನನಗೆ ನಂಬಿಕೆ ಐತಿ. ಅವ್ರು ಕಲ್ತಿರ್ಬೇಕು 3rd ಕ್ಲಾಸ್. ಐ ಡೋಂಟ್ ಲೈಕ್ ಪೀಪಲ್ ಅವ್ರನ್ನೆಲ್ಲ ABCD 4 ಕಲಿಸು ಒಟ್ಟು 5ನೇ ಜಾಸ್ತಿ. Now I am putting in once 2 ದೋಸೆ ರಗಡ ಒದ್ಯಾಡ್ ಬರ್ತೀನಿ. ಟೈಮ್ ಆಗೈತಿ. ಒಂದಿನ ಏನು ಕೆಲಸ ಐತೆ ಅಂದ್ರೆ ನಮ್ಮ ಮಾಮ ಅವರಿಗೆ ದೋಸೆ ಅಂತೀನಿ ಇವೆಲ್ಲ ಕಾಣತಿರ್ಬೇಕಿಲ್ಲ ನೀವು. ಅವರಿಗೆ ಚೌಳಿಕೆ ಪಲ್ಯ ಮಾಡೀನಿ, ಬ್ಯಾಳಿ ಹಾಕೀನಿ, ಬ್ಯಾಳಿ ಮಾಡಬೇಕು. ಬ್ಯಾಳಿ ಮಾಡಿದ್ಮೇಲೆ ಅವ್ರಿಗೆ ಒಂದು ಬಿಸಿ 2 ರೊಟ್ಟಿ ಹಾಕ್ಕೊಡ್ಬೇಕು. ಕೈ ಅಂದರೂ ಭಾಳ ಬ್ಯಾನೆ ಆಗತ್ತೈತಿ, ಯಾಕಂತ ಗೊತ್ತಿಲ್ಲ ಗಾಯ್ಸ್. ಸೊ ಹಸು ಅಂತರೂ ಆಗಾಕತ್ತೈತಿ, ಯಾರಿಗೆ ಹೇಳ್ಬೋದು. ಕೊಟ್ಟು ಬರ್ತೀನಿ. ಇನ್ನೊಂದೇನು ಹೇಳ್ಬೇಕಂದ್ರೆ ನಮ್ಮ ಮಾವರಿಗೆ ಚಾ ಕುಡಿಬೇಡ ಅಂತ ಹೇಳ್ಯಾರ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಶುಗರ್ ಅಂಶ ಕಂಡು ಬಂದಿತ್ತು ಅಂತ ಹೇಳಿ ಅವ್ರಿಗೆ ಶುಗರ್ ಕುಡಿಬೇಡ ಅಂದಾರೆ. ಆದರೂ ಅವರು ಕೇಳಕ್ಕೆ ತಯಾರಿಲ್ಲ. ಸ್ವಲ್ಪ ಕೊಡು ಅಂತಾರೆ. ಏನು ಮಾಡಲಿಲ್ಲ ಇಷ್ಟರಿಗೆ ಸೋಪ್ ದೋಸೆ ತಿನ್ನೋ ಬನ್ನಿ. ಸ್ವಲ್ಪ ಪೊಟ್ಯಾಟೊ ಚಟ್ನಿ ಅಂತೂ ನಾ ತಿನ್ನಂಗಿಲ್ಲ, ಅದು ಒಂಥರ ನನಗೆ ಅನ್ಸಾಕತ್ತೈತಿ ಬೇಡ. ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ನಿನ್ನೆ ಬ್ಯಾಳಿ ಮಾಡಿದ್ದು ನಾನು ಅದನ್ನು ಹಾಕಿಕೊಂಡು ತಿಂದು 10 ನಿಮಿಷ ಕೂತು ಬ್ಯಾಳಿ ಒಗ್ಗರಣೆ ಹೊಡೆದು ಒಗ್ಯಾಣ ಹೋಗುದು ಬಂದು ಆಮೇಲೆ ಮ್ಯಾಲೆ ಹೋಗಿ ಅರ್ಬಿ ಎಲ್ಲ ಹೊಲದ ಸಂಜೆ ಮುಂದೆ ಏನೈತಿ ಸ್ಕಿನ್ ಕೇರ್ ರೂಟೀನ್ ಮಾಡ್ತೀನಿ. ಯಾಕಂದ್ರೆ ಸಂಜೆ ಮುಂದೆ 6 ರಿಂದ 7 ತನಕ ನನಗೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ. ಅದ್ರೊಳಗೆ ಒಂದು ಅರ್ಧ ತಾಸು ಟೈಮ್ ಸಿಗ್ತೈತಿ. ಅದ್ರಾಗ ಸ್ಕಿನ್ ಕೇರ್ ರೂಟೀನ್ ಮಾಡ್ತೀನಿ ಗೈಸ್. ಒಕ್ಕೊಳೆ ಪಾರು ನನಗೊಂದು ಏನೈತಿ ಅಂತಂದ್ರೆ ನಮ್ಮ ಸ್ವಲ್ಪ ದಿನ ಬ್ಲಾಗ್ ಹಿಂದೆ ಮುಂದೆ ಬರ್ತಾವೆ. ಯಾಕೆ ಬರ್ತಾವೆ ಅಂತ ಹೇಳ್ತೀನಿ. ಯಾಕೆ ಬರ್ತಾವೆ ಅಂದ್ರೆ ಒಂದು ಬ್ಲಾಗ್ ಐತಿ, ಅದು 14 ಮಿನಿಟ್ಸ್ದಾಗೈತಿ. ಅದು ಕಂಟಿನ್ಯೂಸ್ 3 ದಿನ ಆತದ ಹಾಕಬೇಕು. 3 ದಿನ ಆಗ್ತದೆ, 3 ದಿನ ಆತ್ರಿ ಗೈಸ್. ಅದು ಅಪ್ಲೋಡ್ ಆಗತ್ತೈತಿ. ಆದ್ರಿಂದ ಇನ್ನು ಅಪ್ಲೋಡಿಂಗ್ ಸರ್ವಿಸಸ್ ತೋರ್ಸಕತ್ತೈತಿ. ಆದರೆ ಅದು ಅಪ್ಲೋಡ್ ಆಗೈತಿ ಅಂತ ತೋರಿಸೋಲ್ಲೈತಿ. ಅದ್ರ ಸಂಬಂಧ ಹಿಂದೆ ಮುಂದೆ ಬರ್ತಾವ್ರಿಗೆ. ದ್ಯಾಟ್ಸ್ ಆಲ್. ಸೊ ನಾವು ಐ ಆಮ್ ಪುಟಿಂಗ್ ನಾಷ್ಟಾ. ತಿಂದು ಆಮೇಲೆ ಸಿಗ್ತೀನಿ ರೀ. ಓಕೆ ತೋಮನಿ ತೋಮಲ್ಲ ಕಟ್ ಮಾಡಕ್ ಬೇಕಿಲ್ಲ. ಇಲ್ಲ
ನೀ ಬಾಯಿ ತೊಗೊಂಡಿಲ್ಲಲ್ಲ ತಿನ್ನ ಹಂಗೆ ಓಡ್ ಬಂದು ಬಾಯಿ ತೊಳ್ಕೊಂಡಿಲ್ಲ ಏನಿಲ್ಲ ಹಾಂ ಸೀದಾ ಮಾಡ್ಕೋಗೊಂಡು ಮಧ್ಯಾಹ್ನ ಬರ್ಬೇಕಂದೆ ರೀ ಮಧ್ಯಾಹ್ನ ಹೊಲ್ಯಾಗ ಬರ್ಬೇಕನ್ನಿ ಆದ್ರೆ ಏನು ಕೈ ಇಷ್ಟು ಹೊಡ್ಯಾಕತ್ತೈತಿ ನನಗೆ ಒಂದು ಚರ್ಗಿ ಎತ್ತಕ್ಕೂ ಬ್ಯಾನ್ ಆಗತ್ತೈತಿ ಹ್ಞೂ ಸೈರಾ ಏ ಸೈರಾ ಸುಚ್ಚು ಏ ಸುಚ್ಚು ಅಲ್ಲಿ ಕತ್ರಿ ಐತನ ಹಳದಿ ಕಲರ್ದ ಹಾ ಕಳ್ಸ ಬರ್ಬೇಕನ್ನಿ ಆದ್ರೆ ಕೈ ಬ್ಯಾನ್ ಆಗಕತ್ತೈತಿ ಅದಕ್ಕೆ ಹೇಳಿ ಮಧ್ಯಾಹ್ನ ಕ್ರೀಮ್ ಹಚ್ಕೊಂಡು ಬೆಲ್ಟ್ ಹಾಕೊಂಡ್ ಮಕ್ಕೊಂಬಿಟ್ಲು 3 ಮಂದಿ ಶ್ರೀನೂ ಮಕ್ಕೊಂಬಿಟ್ಲು ಸೈರಾನು ಯಾಕೋ ಟಿ ವಿ ನೋಡ್ಕೊತ ಬಂದು ಮಕ್ಕೊಂಬಿಟ್ಲು ಜಲ್ದಿನ ಎಬ್ಸಿದ್ನಿ ಮತ್ತು ಯಾಕಂದ್ರೆ ನಿನ್ನೆ ಹೋಮ್ವರ್ಕ್ ಮಾಡ್ಸಕ್ಕೆ ಎಬ್ಸಾಕತ್ತಿದ್ನಿ ಅವ್ರ ಮುದ್ದೆ ಎಬ್ಸ್ಬೇಡ ಅಂತ ಹೇಳಿ ಎಬ್ಸಕ್ಕೆ ಕೊಡಲಿಲ್ಲ ಹಾಗಾಗಿ ಮುಂಜಾನೆ ಜಲ್ದಿನ ಎಬ್ಸಿದ್ನಿ ಅಲ್ಲಿ ಇಟ್ಕೊಂಬರ್ಬೇಡ ಚೂಸ್ತಂದ್ರೆ ಎಲ್ಲಾರ ಸೊಂಟದಾಗ ಇಟ್ಕೊಂಬರಾಕತ್ತಾಳ ಕತ್ರಿಕಿ ಬುದ್ಧಿ ಐತೇನಿಲ್ಲ ಈಕಿಗೆ ಏನಿನ ಕಚ್ಚನೆ ಕಾಲ್ದಾಗ ಚೂಸ್ತಂದ್ರೆ ಏನು ಮಾಡೋದು ನೋಡಲ್ಲ ಹುಚ್ಚರಂಗೆ ಮಾಡ್ತಿರ್ತಾವ ಒಮ್ಮೆಮ್ಮೆನ ಹಂಗಾಗಿ ಮುಂಜಾನೆ ಆಕಿ ಹೋಮ್ವರ್ಕ್ ಪೆಂಡಿಂಗ್ ಇತ್ರಿ ಅದ್ರ ಸಂಬಂಧ ಅಂತ ಹೇಳಿ ಆಕಿದ ಮುಂಜಾನೆ ಜಲ್ದಿ ಎಬ್ಸಿದ್ನಿ ಅದಕ್ಕೆ ಮಧ್ಯಾಹ್ನ ಮಕ್ಕೊಂಡೆ ಮತ್ತು 5ಕ್ಕೆ ನಾನೇ ಎಬ್ಬಿಸ್ಬಿಟ್ನಿ ಯಾಕೆ ಎಬ್ಬಿಸಿನಿ ಅಂತಂದ್ರೆ ಓಯವ್ವ ಯಾಕೆ ಎಬ್ಬಿಸಿನಿ ಅಂದ್ರೆ ಮತ್ತು ರಾತ್ರಿ ಹೋಮ್ವರ್ಕ್ ವೇಸ್ಟ್ ಮಾಡಬೇಡ ದಾರ ವೇಸ್ಟ್ ಆಗಕತ್ತೈತಿ ಪಿಂಕು ಈ ಸರಿ ರೀ ಆ ಕಟ್ಗೆ ತೊಗೊಂಡ್ರ ಒಂದಂಡಿ ತೊಗೊಂಡ್ರ ಅಲ್ಲಿ ಅದಕ್ಕೆ ಮಕ್ಕೊಂಬಿಟ್ಲು ಮಕ್ಕೊಂಡು ಮತ್ತು ರಾತ್ರಿ ಜಲ್ದಿ ಮಕ್ಕೊಳಂಗಿಲ್ಲ ಮತ್ತು ಹೋಮ್ವರ್ಕ್ ಮಾಡೋಕೆ ಎನರ್ಜಿ ಇರಂಗಿಲ್ಲ ಮತ್ತು ಸುಂದಾಗಿ ಬೀಳ್ತಾಳ ಬಾ ಇನ್ನು ಇವತ್ತು ಮಕ್ಕೊಂಡ್ರೆ ಮತ್ತು ಇವತ್ತು ಹೋಮ್ವರ್ಕ್ ಮಾಡೋಂಗಿಲ್ಲ ಅಂತೇಳಿ ನಾನೇ ಎಬ್ಬಿಸ್ಬಿಟ್ನಿ ಮತ್ತು ಹೊಳ್ಳಿ ಕೈ ಕಾಲು ಮುಖ ತೊಳಿಸಿ ಮತ್ತು ಮಣ್ಣಾಗ ಆಡಾಕತ್ರಿ ನೋಡಿ ಈಗರ ಮುಖ ತೊಳ್ಸಿನ್ರಿ ಅಪ್ಪ ತೋರಿಸ್ತೀನಿ ಬರ್ರಿ ಸೈರಾ ಕಪ್ಪ ಗೆಡ್ಡಿಗೆ ಬಿಡ್ತೀನಿ ಬಂಗಾರ ನಿನಗೆ ನಾ ಈಗ ಹೇಳ್ತೀನಿ ಇರ್ಲಾರ್ದ ನಾಟಕ ಮಾಡಬೇಡ ಅಲ್ಲಿ ಯಾಕಂದ್ರೆ ಉಸುಕ್ ಯಾಕೆ ಕಾಣೋದು ಉಸುಕ್ ಆಡತಾರ ನೋಡ್ರಿ ಆಕೆ ಆಡಾತ ಬಿಡಿ ದೊಡ್ಡಕ್ಕೆ ಹೋಗಿದಾಳ ಆಕೆ ಯಾಕೆ ಹೋಗಿದಾಳ ಆಕೆ ಯಾಕೆ ಹೊಡಿಯತಿ ಮಾಡ್ದವ್ರ ಬಿಟ್ಟು ಮಾಡ್ಲಾರ್ದಂಗೆ ಕೂಸ ಐತಿದ ಈಕೆ ಎಂಡ್ ಹಾಕೊಂಡವಳಿ ಎಂಡ್ ಹಾಕೊಂಡ ಕಾರ್ಬಾರ್ ಮಾಡಿ ಎಂಡ್ ಹಾಕೋತಾವ ಕೂಲ ಕಟ್ ಮಾಡ್ರಿ ಕೂಲ ಕಟ್ ಮಾಡ್ರಿ ಎಲ್ಲ ಚಲ ಹಾಕ್ತೇನೆ ಕಲ್ ಹಾಕ್ರಿ ಇಲ್ಲ ಸುಮ್ಮ ಇಲ್ವಾ ಇದು ಏನು ಮಾವಗಳು ಫಸ್ಟ್ ನಮ್ಮ ಮಾಮಾರು ಫಸ್ಟ್ ಏನು ದಾರನ ಉಚ್ಚೈತಿ ಸುಮ್ಮ ಸೈರಾ ನೋಡಿಲಿ ನಿನ್ನಿಂದಿಲ್ ದಾರ ಎಲ್ಲೆಲ್ಲಿ ಸಿಕ್ಕೊಳಕತ್ತೈತಿ ಹೊಡಿತೀನಿ ಬಂಗಾರನ ಬರೇ ಕಾರ್ಬಾರ್ ಮಾಡತಾಳೆ ಈಕಿ ನನಗೆ ಅದಕ್ಕೆ ಸಿಟ್ಟು ಬರ್ತೈತಿ ಈಕಿ ಓ ಯಾಲಿತ್ತಲ್ಲ ನನಗೇನು ಚಿಂತೆ ಅಂದ್ರೆ ಕತ್ಲಾಗಿದ್ದಿತ್ತು ಮತ್ತು ಇವತ್ತು ಉಳಿತೈತಿ ಈಗ ಯಾರೂ ಬಂದಿಲ್ಲ ಮಧ್ಯಾಹ್ನ ಮತ್ತು ನೋಡಿ ಮಧ್ಯಾಹ್ನ ಬೀಗ್ರು ಬಂದಿದ್ರು ಅವರಿಗೆ ನೀರು ಕೊಟ್ಟು ಒಳಗೆ ಹೋಗಿ ಮಕ್ಕೊಂಡೇ ಬಿಟ್ಟೀನಿ ಅದಕ್ಕೆ ಮಧ್ಯಾಹ್ನ ಬರಲಿಲ್ಲ ಈಗ 6 ಆಗಿತ್ತು ಟೈಮ್ 6:15 ಏನಾಗೈತಿ ಇನ್ನೊಂದು ಅರ್ಧ ತಾಸು ಬಿಟ್ರೆ ಕತ್ಲಾಕೈತಿ ಅಲ್ಲಿ ತನಕ ಸ್ವಲ್ಪ ಅದಾವು ತುಸು ಹೊಲಿಗೆ ಹಾಕ್ಕೊಂಡು ಹೋನೆ ಅಂದ್ರೆ ಮತ್ತೆ ಸುಮ್ಮ ಇದು ಆಗಂಗಿಲ್ಲ ಅಂತೇಳಿ ಹೊಲ್ಕೊಂಡು ಹೋಗ್ಬೇಕು ಈಗ ಹೊಲ್ಕೊಂಡು ಹೋಗ್ಬೇಕು ಮತ್ತು ಆಕಿ ಹೋಮ್ವರ್ಕ್ ಮಾಡ್ಸಕ್ಕೆ ಸಜ್ಜಾಗಬೇಕಲ್ಲ ಮತ್ತು ನಾ ಅದ್ರ ಸಂಬಂಧ ಅಂತೇಳಿ ಬಡ ಇದನ್ನ ಹೋಮ್ವರ್ಕ್ ಹತ್ತೀನಿ ಮತ್ತು ಹೊಲಿಗೆ ಹಾಕಿಸ್ಕೊಂಡು ಹೋಗ್ತೀನಿ
ನಮ್ಮ ಓಣ್ಯಾಗ ಯಾರೂ ಟೇಲರ್ ಇಲ್ರಿ ಜಾಸ್ತಿ. ನಮ್ಮ ಟೇಲರ್ ಅಂತೂ ಇಟ್ಟು ಜೀವ ತಿತ್ತಾಳ. ಒಂದು ಜಂಪರ್ ಕೊಟ್ಟಿನಿ 6 ತಿಂಗಳಾತು. ಹೊಲ್ದು ಕೊಡು ಇನ್ನು ಸೀಸನ್ ಚಾಲು ಆಕಾವು ಅಂತಂದ್ರೆ ಆಕೆ ಏನು ಕೇಳೋವಲ್ಲ. ಆಕೆ ಫೋನ್ ಹಚ್ಚಿ ಅಂದ್ರೆ ಅಲ್ಲದೀನಿ ಅಂತಿರ್ತಾಳೆ. ಯಾವುದೇ ಒಂದು ಫಂಕ್ಷನ್ ನನಗೆ ಅರ್ಜೆಂಟ್ ಇರ್ತೈತಿ, ಅದು 1 ತಿಂಗಳು ಆಗಾವ ಕೊಟ್ಟಿರ್ತ. ನಮ್ಗೆ ಹಿಂಗೆ ಫಂಕ್ಷನ್ ಐತಿ, ಹೊಲ್ದು ಕೊಡವ ಅಂತ ಹೇಳಿರ್ತೀನಿ. ಆದ್ರೂ ಕೊಡೋದಿಲ್ಲ ಆಕೆ ಯಾವಾಗ ಮನಸ್ಸಿಗೆ ಬರ್ತೈತಿ ಯಾವಾಗ ಗೊತ್ತಾಗ. ಇದನ್ನ ಯಾರು ಹುಚ್ಚಿದ್ರು ಸರ? ನಾ ಯಾಕೆ ದಾರ್ ಬೀಳಲಾಗೈತಿ ಅನ್ನತೀನಿ. ತಿರ್ಗಿಸಾತೀನಿ, ಕೈಲೇ ತಿರ್ಗಿಸಾತೀನಿ. ಮತ್ತೆ ನೋಡ್ರಿ ಕಾಲು ಬಡ್ರು ಇದಾಗಲಾಗೈತಿ. ಕುತ್ಕೊಂಡು ತಳಗಿಂದ ಅದ್ರದ್ದು ಇದನ್ನ ತೆಗೆದ್ಬಿಟ್ಟಾರ. ಓಯವ್ವ ಓ ಹಾಡ ಬಂಗಾರ ಬ್ಯಾಡ ಸರಿ. ನಿಮ್ಮ ಅಕ್ಕ ಹೊಡ್ಸ್ಕೊತಾಳ, ಈಗ ನೀನು ಹೊಡ್ಸ್ಕೊತೀನಿ ನೋಡಿ. ನೋಡಿ ಕೈ ಬ್ಯಾನ್ ಐತಂದ್ರೂ ಒಟ್ಟು ಏನಾರ ಒಂದು ಕಾರ್ವಾರ ಮಾಡೋದು. ಕೈ ಮ್ಯಾಲ ಕಾಲಿಗಿಲ್ಲ ಹಾಕೊಂಡಿರಿ. ಮಳೆಗಾಲ ಚಾಲು ಆಗೈತಿ, ಮಳಿನ ಚಾಲು ಆಗೈತಿ. ಒಂದು ಸ್ವಲ್ಪ ಹಿಂಗೆ ಮಳೆ ಬರ್ತೈತಿ ಮತ್ತು ಸರ್ ಪಾಪ ಏನೋ ಹೇಳ್ಯಾರ ನನಗೆ, ಹಿಂಗೆ ಹೊಲಿ ಅಂತ ಹೇಳಿ. ಟೇಲರ್ ಸಮ ಮಾಡಿ ಒಂದು ಸ್ವಲ್ಪ ಇಲ್ಲಿ ಆಕಿನ ಭುಜ ಇಳಿತೈತಿ ಬರೀ ಶ್ರೀನೊಂದು, ಅದಕ್ಕೆ ಹಿಂಗೆ ಹೊಲಿ ಅಂತ ಹೇಳ್ಯಾರ. ಅದಕ್ಕೆ ಒಂದು 10 ನಿಮಿಷದ ಕೆಲಸ ಇಲ್ಲಿ ಕರೆ. ಅದು ಏನು ಮಾಡೋದು ಅದು ಜಲ್ದಿ ಆಗೋದು. ಹೊಲಿತೀನಿ ಕರೆ. ಆದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ನಾವು ಹೊಲಿದ್ದು. ಮತ್ತು ಮ್ಯಾಲಿನ ಡೈಲಾಗ್ ಬೇರೆ, ಹಿಂಗೆ ಆಗ್ತಿದ್ರೆ ಆಗ್ತೈತೆ ಅಂತೇಳಿ, ಇಲ್ಲಾಂದ್ರೆ ಬಿಟ್ಬಿಡೆ. ಇಲ್ಲಾಂದ್ರೆ ಹೆಂಗದ ಹೊಲಿ ಅಂದ್ರು ಹಿಂಗೆ ಹೊಲಿದ್ನಿ. ಮತ್ತು ಆಮೇಲೆ ಅದು ಸೈಡ್ ಹಿಂಗೆ ಆಗ್ತೈತಿ, ಅದಕ್ಕೆ ಹಿಂಗೆ ಹಿಡಿ ಹಿಂಗೆ ಹೊಲಿ ಅಂತಂದ್ರು. ಗೊತ್ತಿಲ್ಲ, ಆದರೂ ಹೊಲಿದ್ದೀನಿ. ಹರ್ ಚಾಯ್ಸ್ ಹರ್ ಚಾಯ್ಸು. ಅವಾಗ ಏನಾರ ಇಂಗ್ಲೀಷ್ ನಮ್ಮ ಏನಂತಾರೆ ಮಿಸ್ಟೇಕ್ಗಳು ಆಗಿದ್ದೆ ಅಂದ್ರೆ ಹೊಟ್ಟೆಗೆ ಹಾಕೋರಿ ಗಾಯ್ಸ್. ದ್ಯಾಟ್ಸ್ ಇಟ್. ಕತ್ರಿನೂ ಮಂಡಾಗೈತಿ. ಅವನ ಕತ್ರಿಸೋದಕ್ಕೆ ಇದು ಆಗಲಾಗೈತಿ. ನಮ್ಮ ಅತ್ತಿರು ಮತ್ತು ಹೊರಗೆ ಹೋಗ್ಯಾರ.
ಕೈಯರ ಬ್ಯಾನೈತಿ, ಹೊಳ್ಳಿ ಹೋಗಿ ನಾ ರೊಟ್ಟಿ ಮಾಡಬೇಕು. ಕೈ ಬ್ಯಾನೈತಿ. ಅವರನ್ನು ಈಗ ಬರೋದಿಲ್ಲ, ಯಾಕಂದ್ರೆ ನಾಳೆ ನಮ್ಮ ಜೀಜಾಬಾಯಿ ಸೈರಾಗಳು ಮುದ್ದೆ ಹೊಳತ್ತೀನಿ. ಸೈರಾಗಳು 5 ಪುಣ್ಯ ತಿಥಿ ಐತಿ. ಅದಕ್ಕೆ ಅವನ್ನೆಲ್ಲ ಸಂತಿ ಗಿಂತಿ ಮಾಡ್ಕೊಂಬರ್ಬೇಕಾದ್ರೆ ಇದು ಆಕೈತಿ. ಅದಕ್ಕೆ ಸಾಧುರಿ ಹೊಲ್ದೇರಿ, ಒಟ್ಟು ಹೊಲ್ದೇರಿ. ಅಪ್ಪ ದೇವ್ರೆ, ಒಟ್ಟು ಹೊಲಿದ್ನಿ ಅವ್ವ ತಾಯಿ. ಇದು ಒಂದು ಸ್ವಲ್ಪ ಎಲ್ಲ ಹೊಲಿಗೆ ಹುಚ್ಚೈತಿ. ಇದನ್ನಟ್ಟು ಹೊಲ್ಕೊಂಡ ಮ್ಯಾಲ ಸಿಗ್ತೇನ್ರಿ. ಓಕೆ ಗೈಸ್, ನೋಡ್ರಿ ಅಲ್ಲಿ ಮಂಡ್ಯಾಗ ಹೆಂಗೆ ಹಾಡಕತ್ತ ತೋರಿಸ್ತೀನಿ. ಆಕಿ ನೋಡ್ರಿ, ಆಕಿ ಹೆಂಗೆ ಕಿಸ್ಕೊಂಡ್ ಕೂತಾಳ. ಏನು ಮಾಡತ್ತಿ ಬಂಗಾರ ನೀನು? ತಂತಿಗಿಂತಿ ಎಲ್ಲಾರ ಚುಚ್ಕೊಂಡಿದ್ದೀನಿ. ಓ, ನೀನು ಮಾಡಾಕತ್ತಿ? ಮಾಡ ಯವ್ವ. ಎಷ್ಟು ಚಲ ಕೆಲಸ ಮಾಡಾಕತ್ತೀರಿ ಯವ್ವ? ಬ್ಯಾಡ ಬ್ಯಾಡ ಬ್ಯಾಡ, ನಮ್ಮ ಹೊಲ ಕೈ ಹೊಲಸಕ್ಕಾವ. ಚೆನ್ನಾಗಿ ಕುಂದ್ರ ಶೀನು. ಇನ್ನ ಮುಗ್ದಿಲ್ಲ ನಿಮ್ದು? ನಡೀನ್, ಕೈಕಾಲು ಮುಖ ತಗೋ, ಹೋಮ್ವರ್ಕ್ ಮಾಡಿ ನಡೀನ್. ಮಮ್ಮಿ, ಓ ಏನು ಮಾಡತ್ತಿ? ಏನದ ಬಾಯ್ಲಿ ಸೈರಾ? ಇನ್ನ ಮುಗ್ಯಾಕ ತಯಾರಿಲ್ರಿ. ಕತ್ಲಾಗ ಆಗ್ಬತ್ತ ನೋಡ್ರಿ. ಇಲ್ಲಿ ವ್ಯೂಸ್ ಹೆಂಗಾಗೈತಿ. ಇಲ್ಲಿ ಒಳಗೆ ಬೆಳಗ್ಗೆ ಬರಲಾಗೈತಿ. ತಳಗೆ ಹೋಗ್ಬೇಕು. ನಾ ಇನ್ನ ಅಡುಗೆ ಮಾಡ್ಲೇವು. ನೀವು ತೊಗೊಂಡು ದಿನ ಕ್ಲೀನ್ ಮಾಡಬೇಕು. ಇದಕ್ಕೆ ನೋಡಿ, ಹಾಂ ನೋಡಿದ್ರ ಹಾಲತ್, ಇದ್ರ ಹಾಲತ್ ನೋಡಿ. ಇದ್ರದ್ದು ನಡೀತಿ ಬಂಗಾರಿ. ಇವ್ರದೇನು ಮುಗಿಯಂಗೆ ಕಾಣಂಗಿಲ್ಲ. ಇನ್ನು ನನಗೆ 8ಕ್ಕೆ ಹತ್ತೈತೀನಿ, 7:15 ಆಗೈತಿ. ತಳ ತೊಗೊಂಡು ಹೋಗಿ ಇವ್ರನ್ನ ಕೈಕಾಲು ಮುಖ ತೊಳಿಸಿ ಏನನ್ನ ಮಾಡ್ಬೇಕಾದ್ರೆ ನನಗೆ ಐತೀನಿ. ನಾ ಹೋಗ್ತೀನಿ ನೋಡ ತಳಗೆ. ಹೋಗ್ತೀನಿ ನೋಡ ತಳಗೆ. ನಾಗೋಲಿ ಬಂದು ಹಿಡಿತಾಳೆ. ನಿಮ್ಮಿಬ್ಬರು ಹಿಡಿಸ್ಕೋರಿ. ನನಗೇನು ಮಾಡೋದೈತಿ? ಹಾಂ ನಡಿ. ಕೈ ಹಿಡಿಯಲ್ಲ, ನಾನು ಚೀ ಆಗ್ಯಾವ. ನೀನು ಕೈ ಚೀ ಆಗ್ಯಾವ. ನಡಿ, ತೊಳಿತೀನಿ. ನಡೀರಿ. ಅದನ್ನ ಯಾಕೆ ಸೈರ ತುಂಬ್ಕೊಂಡಿ ನೀನು? ಅಲ್ಲಿ ಎಲ್ಲರ ಮನ್ಯಾಗ ಚೆಲ್ಲಬೇಕು. ಓ ಮಮ್ಮಿ, ಯಾರು ಬರಾತಿಲ್ಲ ಅವ್ರಿಗೆ. ಹೇಳಾಕತ್ತೀನಿ, ಗುಡ್ ನೈಟ್ ಹೇಳಾಕತ್ತೀನಿ ಅವ್ರಿಗೆ. ಮಕ್ಕೋತೀನಂತ ಹೇಳಾಕತ್ತೀನಿ. ಎಲ್ಲರೂ ಮಕ್ಕೊಂದಾರಿ ಗಾಯ್ಸ್. ಊಟ ಮಾಡ್ಯಾರಿ ಎಲ್ಲರೂ. ಶೀನು ಮಮ್ಮಿ ತಿಂದಾಡ್ರಿ ಗೈಸ್. ಫೇಸ್ ಪ್ಯಾಕ್ ಬಿಡಲೇ ರೆಡಿ ಮಾಡಿಟ್ಟಿನಿ. ಹಚ್ಕೋಬೇಕಂದ್ರೆ ಕೈ ಹೊಡೆತಕ್ಕ ಅದನ್ನ ಹಚ್ಕೊಂಡು ಯಾವಾಗ ಹಚ್ಕೊಂಡ ತಡಿ. ಅದನ್ನ ಹಚ್ಕೊಂಡು ಯಾವಾಗ ತೊಳ್ಕೊಲಿ ಅಂತೇಳಿ ಹಚ್ಕೊಲಿಲ್ಲ. ಮುಂಜಾನೆ ಹಚ್ಕೊಂಡು, ಯಾಕಂದ್ರೆ ನನ್ನ ಕೈ ಭಾಳ ಕೆಟ್ಟ ಹೊಡ್ಯಾಕತೈತ್ರಿ. ಯಾಕಂತ ಗೊತ್ತಿಲ್ಲ. ಹಂಗೆ ಹಿಂಗೆ ಒದ್ದಾಡಿ ಒಟ್ಟು ಅರ್ಬಿ ಹೊಲೀನಿ.
ನಾಳೆ ಏನೈತಿ ಸರ ಅಂದ ಲಂಗಡ ಅವನಿದ ಜೀಪ್ ಒಂದ್ ಸೈಡ್ ಸ್ವಲ್ಪ ಲಂಗಡ ಅವನಿ ಒಂದ್ ಸ್ವಲ್ಪ ಹಾಯ್ ಪಾಯ್ puppy. ಸಾಕು ನೋಡಿದ್ರ Puppy, puppy. ಸಾಕ Daddy, Muna, Utamadi. ಮಾಡ್ಯಾರ ಹಚ್ಕೊಲಿಲ್ರಿ ನಾಳೆ ಮುಂಜಾನೆ ಹಚ್ಕೋತೀನಿ Hi, hello, ಟೈಮ್ so ಆಗೈತಿ ಸರ ಪಪ್ಪ ಇನ್ನ ಬಂದಿಲ್ಲ Hi, Utamade. ಮುಂಜಾನೆ ಜಲ್ದಿ ಹೇಳ್ಬೇಕು ಅದಕ್ಕ Utamadi. ಎಲ್ಲಾರು ಹೆಂಗದಿರಿ ನಾವು ಹೆಂಗದೀವ್ರಿ ಇನ್ನ ಅಡ್ಗೆ ಮಾಡ್ಕೋಬೇಕ್ರಿ ಅಡ್ಗೆ ಏನ್ ಹಿಂಗ್ಯಾಕ್ ಮಾಡಾಕತಿ ನಾಯಿಗತ್ಲೆ ಹಿಂಗ್ಯಾಕ್ ಫಜಿಲ್ ಫಜಿಲ್ ಮಾತಾಡಕತಿ ಸತ್ತೋರ್ ಮನೆ ಮಾತಾಡತಿಲ್ಲ ಒಟ್ಟ ಬುದ್ಧಿನೇ ಇಲ್ಲ ನನಗೆ. ಮಾಡಿದಿ ಊಟ ಮಾಡಿದಿ ಮುಕ್ಕೊಂಡಿಲ್ಲ ಈಗ ನಾಷ್ಟದು ಮಾಡಿವ್ರಿ ನಿಮ್ಗೆ ಹಿಂಗಾಯ್ತಂದ್ರ ಲೈಕ್ ಮಾಡಿ ಕುರ್ಕುರಿ ತಗೊಂಬ ಇವ್ರದ ಬೆಳತನ ಹಿಂಗ ಇರ್ತೈತಿ ಸಬ್ಸ್ಕ್ರೈಬ್ ಹ್ಮ್ ಚಾನಲ್ ವಿಡಿಯೋ ಬಾಯ್ ಬಾಯ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಮತ್ತೊಂದು ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಕುಡಿ ಅಂಡ್ ಬಾಯ್ ಬಾಯ್ ಸರ ಶ್ರೀನು ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಗಾಯ್ಸ್ ಬಾಯ್ ಬಾಯ್ ಗೈಸ್ ಬಾಯ್ ಮಾಡ ಎಲ್ಲರೂ 1 2 3 ಮಾಡೋಣ 1 2 3 ಬಾಯ್ ಒನ್ ಟು ಬಾಯ್ ಮಾಡ ಬಾಯ್ ಮಾಡ್ಬೇಕು ಹಿಂಗೆ ಬಾಯ್ ಬುರ್ರೆ